ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ತಿಳಿಸುತ್ತಾ ನಿಮಗೂ ಕೂಡ 7ನೇ ತರಗತಿ ಪದ್ಯ ಭಾಗದಲ್ಲಿ ಒತ್ತೂರಿ ಹಾಡು ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಇನ್ನಿತರ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಒತ್ತೂರಿ ಹಾಡು ಪಂಚಮಂಗೇಶ್ವರರು. ಕೃತಿಕಾರರ ಪರಿಚಯ. ಹೆಸರು ಶ್ರೀ ಪಂಚಮಂಗೇಶ್. ಜನನ 1874 ದಕ್ಷಿಣ ಕನ್ನಡ ಬಂಟ್ವಾಳ ಜನಿಸಿದರು. ಹಾಗೆ ಅವರ ಕೃತಿಗಳು ಒತ್ತೂರಿ ಹಾಡು, ನಾಗರಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ, ದೇವಾಲಯ, ಮಾತಾಡು ರಾಮಪ್ಪ ಮೊದಲಾದಗಳು. ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾವೇರಿ ಹೇಗೆ ಹೊಳೆಯುತ್ತಾಳೆ? ಕಾವೇರಿ ಮಿಂಚಿನೊಳ ಕಾವೇರಿ ಹೊಳೆ ಹೊಳೆ ಹೊಳೆವಳು. ಸೋಲು ಸಾವರಿಯಾದವರು ಯಾರು? ಸೋಲು ಸಾವರಿಯಾದವರು ಕೊಡಗಿನ ಹಿರಿಯರು. ಕೊಡಗು ಯಾವ ಗಿರಿಯಿಂದ, ಯಾವ ಗಿರಿ ಪರ್ವತದಿಂದ ಬೆಳೆದಿದೆ? ಬೊಮ್ಮಗಿರಿ ಎಂಬ ಪುಷ್ಪಗಿರಿ ಎಂಬ ಪರ್ವತದಿಂದ ಬೆಳೆದಿದೆ. ಕಾವೇರಿಯ ತವರು ಮನೆ ಯಾವುದು? ಅಗಸ್ತ್ಯನ ತಪ್ಪದ ಮನೆ ಕಾವೇರಿ ತವರು ಮನೆ. ಯಾವ ಹುಯಿಲಿಗೆ ಕುಣಿಯುವ ಪದ ಹೊರ ಹೊಮ್ಮಬೇಕು? ಚಿಮ್ಮಿ ಪಾತೋರ್ಕೊಳ್ಳ್ ಹುಯಿಲಿಗೆ ಕನಿಯುವ ಪದ ಹೊರ ಹೊಮ್ಮಬೇಕು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಎಲ್ಲಿ ಬುರೊಮ್ಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನಿ ಬಂದವಳು, ಎಲ್ಲಿ ಮೋಹನಗಿರಿ ಬೆರಗಿನ ರೂಪಿನಿಂದಿ ನಿಂದವಳು, ಎಲ್ಲಿ ಮುಗಿಲಲ್ಲಿ ಮಿಂಚಿನೊಳು ಕಾವೇರಿ ಹೊಳೆ ಹೊಳೆಯವಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳಕಳೆ ಕಳೆಯವಳು. ಹಾಗೆ ಸೆಕೆಂಡ್ ಒನ್, ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರು ತಟ್ಟಿ ಕುಪ್ಪಸ ಹಾಡು ಉತ್ತರಿಗಳಿರಿ, ಚಿಮ್ಮ ಪಾತರುಗೊಳೆ ಹೊಯ್ಲಿಗೆ ಕಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಸಹಕಾರ ಸ ಪ್ಲಸ್ ಹ ಪ್ಲಸ್ ಕ ಪ್ಲಸ್ ಅ ರ ಪ್ಲಸ್ ಅ. ಈ ಥರ ಪರಿಣಿತಿ, ಚೇತನ, ಪ್ರವಾಸ, ಕೆಳಗಿನ ಗುಣಿತಾಕ್ಷರ ಕೂಡಿಸಿ ಬರೆಯಿರಿ. ಕೊಟ್ಟಂಥ ಗುಣಿತಾಕ್ಷರ ಕೂಡಿಸಿ ಬರೆದಾಗ ಸರೋವರ, ಚಳುವಳಿ, ರಹದಾರಿ, ಜಾಗೃತಿ, ಹಿಮಾಲಯ. ನಿಮಗೂ ಕೂಡ ಇವತ್ತಿನ ಒತ್ತೂರಿ ಹಾಡು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.